ಇದಕ್ಕೂ ಕೂಡ ಇಲ್ಲಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಈ ಹೋರಾಟಕ್ಕೂ ನೀವು ಏನು ಧುಮುಕ್ತೀರಾ? ಇಲ್ಲಿನೂ ರೈತರಿಗೆ ಸಪೋರ್ಟ್ ಮಾಡ್ತೀರಾ ಅಂತ? ಏನಲ್ಲಿ ಬಿಡದಿಲ್ಲಿದೆ ಅದೇ ಪರಿಸ್ಥಿತಿ ಇಲ್ಲಿನೂ ಕೂಡ ಇದೆ. ನಮಗೆ ರೈತರಂದ ಮೇಲೆ ಎಲ್ಲರೂ ಒಬ್ಬರೇ, ಒಂದೇ. ಆ ಭಾಗ ಈ ಭಾಗ ಅಂತಕ್ಕಂಥ ಡಿಫ್ರೆನ್ಸಿಯೇಷನ್ ಇಲ್ಲ. ಹಾಗಾಗಿ ಇಲ್ಲಿ ರೈತರು ಕೆಲವೊಂದಷ್ಟು ವಿಚಾರಗಳು ನನ್ನ ಗಮನಕ್ಕೆ ಅಂತ ತಗೊಂಬಂದಿದ್ದಾರೆ. ನಾನು ಕೂಡ ಹಿಂದೆನೂ ಇದೆಲ್ಲ ವಿಚಾರಗಳು ತಗೊಂಡು ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಗೂಳೆ ಹೋಗ್ತಕ್ಕಂಥದ್ದಕ್ಕೆ ಇವತ್ತು ಉದ್ಯೋಗ ಖಾತ್ರಿ ಬಗ್ಗೆ ಮಾತಾಡ್ತಾ ಇದ್ರು. ಅದು 200 ದಿನಕ್ಕೆ ಏರಿಕೆ ಮಾಡಬೇಕು, 600 ರೂಪಾಯಿ ಒಂದು ದಿವಸಕ್ಕೆ ಅದನ್ನು ದಿನಗೂಲಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಹಲವಾರು ಬೇಡಿಕೆಗಳಲ್ಲಿ ಇವತ್ತು ಇಲ್ಲಿ ಬರೆದು ಇಟ್ಟಿದ್ದಾರೆ ಈ ಪತ್ರದಲ್ಲಿ. ಇದನ್ನು ಸನ್ಮಾನ್ಯ ಕುಮಾರಣ್ಣ ಅವರ ಗಮನಕ್ಕೆ ತಗೊಂಡು ಬರ್ತೇವೆ. ಅಂತಿಮವಾಗಿ ರೈತರ ಜೊತೆನಲ್ಲಿ ಅದು ಯಾವುದೇ ಭಾಗ ಇರಲಿ, ಅದು ಕಿತ್ತೂರು ಕರ್ನಾಟಕ ಇರಲಿ, ಕಲ್ಯಾಣ ಕರ್ನಾಟಕ ಇರಲಿ, ಮಧ್ಯ ಕರ್ನಾಟಕ ಇರಲಿ, ಹಳೆ ಮೈಸೂರು ಇರಲಿ, ಉತ್ತರ ಕನ್ನಡ ಇರಲಿ, ಜನತಾದಳ ಪಕ್ಷ ಬದ್ಧ ರೈತರ ಜೊತೆ ಗಟ್ಟಿಯಾಗಿ ನಿಂತ್ಕೊತೇವೆ. ಈಗ MB ಪಾಟೀಲ್ ಹೇಳಿದ್ರು ಇಲ್ಲ 600 ಎಕರೆ ಇದೆ ಅಂತ ಹೇಳಿ, ನಿಮ್ಮ ತಾಯಿಯವ್ರ ಹೆಸರನ್ನ ಅಲ್ಲೇನೇ ಇದೆ. 600 ಎಕರೆ ಜಮೀನಿದೆ, ಅವ್ರದೇ ಸ್ವಂತಕ್ಕೆ ಇದೆ ಅಂತ ಹೇಳಿದ್ರು. ಅದಕ್ಕೆ ನೀವು ಕೂಡ ರಿಯಾಕ್ಟ್ ಮಾಡಿದ್ರು, ಬಿಡದಿಲ್ಲ ಅಲ್ಲೇ ನಿಮ್ಮದೇ ಇದೆ ಅಂತ ಹೇಳಿ. ಅದಕ್ಕೆ ಅಷ್ಟಿದೆ ಎಷ್ಟಿದೆ ಸರ್ ಅಂತ ಇದೆಯಾ? ಅದ್ರ ಸೊನ್ನೆ ಈ ರೀತಿ ಹೋರಾಟ ಮಾಡ್ತಾ ಇದ್ರೆ ಅಂತ ನಾನು ಇದನ್ನು ಬಿಡದಿನಲ್ಲೇ ಮಾತಾಡಿದ್ದೀನಿ. ಬಹುಶಃ ಅವ್ರು ಕೊಟ್ಟಂಥ ಹೇಳಿಕೆಗೆ ಇಲ್ಲ ನನಗೆ ಮಾಹಿತಿ ಕೊರತೆ ಇತ್ತು, ನನಗೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಈಗ ಅವ್ರ ಮೇಲೆ ಮತ್ತೆ ನಾನು ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅಲ್ಲಿ ನಮ್ಮದು ನಮ್ಮ ತಾಯಿದು ಎಷ್ಟು ಎಕರೆ ಜಮೀನಿದೆ, ಅದು ಕೃಷಿ ಭೂಮಿಯಾಗಿ ಎಷ್ಟು ವರ್ಷದಿಂದ ನಾವು ಅಲ್ಲಿ ಕೃಷಿ ಮಾಡ್ಕೊಂಡು ಬಂದಿದ್ದೀವಿ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಜನಗಳಿಗೆ ಗೊತ್ತಿದೆ. ಹಾಗಾಗಿ ಅದಕ್ಕೆ ಮತ್ತೆ KIDB ಸಚಿವರು ಅವ್ರ ಇನ್ಫಾರ್ಮೇಷನ್ ಇತ್ತಾ ಅಥವಾ ಇದೇನಾದರೂ ಇಲ್ವಾ ಅಂತ ಸರ್? ಅಷ್ಟು ಮಿಸ್ಇನ್ಫಾರ್ಮೇಷನ್ನು ನನಗಾಗಿದೆ. ನಾನು ವಿಷಾದ ವ್ಯಕ್ತಪಡಿಸ್ತದೇನೋ 100 ಎಕರೆ ಅಂದಿದ್ರು. 100 ಎಕರೆ ಅಲ್ಲಪ್ಪ, ಇರೋದು 36 ಎಕರೆ ಇದೆ. ಅದು ಇವತ್ತಿಂದ ಅಲ್ಲ, ಹಲವಾರು ದಶಕಗಳಿಂದ ತಗೊಂಡಿರ್ತಕ್ಕಂಥದ್ದು. ಇನ್ಫ್ಯಾಕ್ಟ್ ನಮ್ಮ ತಂದೆಯವ್ರ ತಲೆಯಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಒಂದು ಡೈರಿ ಮಾಡಬೇಕು, ಯಾಕೆಂದರೆ ಅಲ್ಲಿ ಹೈನುಗಾರಿಕೆ ಭಾಳ ಹೆಚ್ಚಾಗಿ ನಡೀತದೆ. ಅಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ ಆಗಬೇಕು ರೈತರಿಗೆ ಅನ್ನೋದು, ಒಂದು ಡೈರಿ ಮಾಡಬೇಕು ಅನ್ನೋದು, ಒಂದು ಡೈರಿ ಪ್ರಾಡಕ್ಟ್ ಮಾಡಬೇಕು, ಅದರಲ್ಲಿ ಬರ್ತಕ್ಕಂಥ ಬೈ ಪ್ರಾಡಕ್ಟ್ಸ್ ಮಾಡಬೇಕು ಅನ್ನೋದು. ಉದಾಹರಣೆಗೆ ಹೆರಿಟೇಜು ಇವೆಲ್ಲ ನೀವು ನೋಡ್ಬೋದು. ಆ ರೀತಿ ಮಾಡಬೇಕು ಅಂತ ಒಂದು ಮಿಷಿನ್ರಿನೂ ಕೂಡ ಖರೀದಿ ಮಾಡಿದ್ವಿ ಕೋವಿಡ್ ಟೈಮಲ್ಲಿ. ತದನಂತರ ರಾಜಕೀಯದ ಒತ್ತಡಗಳು ಮಾಡೋಕ್ಕಾಗಿಲ್ಲ. ಅದು ಬಿಟ್ಟರೆ ಅಲ್ಲಿ ಯಾವುದೂ ಏನು ಕಮರ್ಷಿಯಲ್ ಕಟ್ಟಡ ಕಟ್ಟಿಲ್ಲ, ಯಾವುದೂ ಲೇಔಟ್ ಮಾಡಿಲ್ಲ. ನಾವು ರಿಯಲ್ ಎಸ್ಟೇಟ್ ಅವರಲ್ಲ, ನಾವು ರೈತರ ಮಕ್ಕಳು. ಥ್ಯಾಂಕ್ ಯು.